ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುದೀನ ಸೊಪ್ಪನ್ನ ಉಪಯೋಗಿಸ್ಕೊಂಡು ಪುದೀನ ಪಲಾವ್ ಅಥವಾ ಪುದೀನ ರೈಸ್ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ಲ, ನಾನು ಮನೆಯಲ್ಲೇ ಪಾಟಲ್ಲಿ ಬೆಳೆದಿರ್ತಕ್ಕಂಥ ಪುದೀನ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮಾಡ್ತಿದ್ದೀನಿ. ನಾವು ಫ್ರೆಶ್ಶಾಗಿ ಕಿತ್ಕೊಂಡು ಮಾಡೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ಪು 1 ಲೋಟ ಸೋನಾ ಮಸೂರಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಉಪಯೋಗಿಸಕ್ಕಂಥ ಯಾವುದೇ ರೈಸ್ ಬೇಕಾದರೂ ನೀವು ಇಲ್ಲಿ ಬಳಸ್ಕೊಳ್ಬೋದು. ಅಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೀನಿ. ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ಒಗ್ಗರಣೆ ಮಾಡ್ಕೊಳ್ಳೋ ತನಕನೂ ಅಕ್ಕಿ ನೆನೆಲಿ. ಇಲ್ಲಿ ರುಬ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕಾಳುಮೆಣಸು ಒಂದು ಅರ್ಧ ಸ್ಪೂನು. ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ಹಸಿಮೆಣಸಿನ್ಕಾಯಿನ ಉಪಯೋಗಿಸ್ಕೋಬೋದು. 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಉಪಯೋಗಿಸ್ಕೊಳ್ತಿದ್ದೀನಿ ರುಬ್ಲಿಕ್ಕೆ. ಇದಿಷ್ಟು ಸಾಮಗ್ರಿಗಳನ್ನ ನಾವು ಒಟ್ಟಿಗೆ ಸೇರಿಸ್ಕೊಂಡು ನೀರು ಹಾಕ್ದೇ ಹಾಗೆಯೇ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಮಿಕ್ಸಿ ಜಾರಿಗೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ಬೇಕು. ನೀವು ಇಲ್ಲಿ ಹಸಿಮೆಣಸಿನ್ಕಾಯಿ ಬದಲಿಗೆ ಒಣಮೆಣಸಿನ್ಕಾಯಿ ಕೂಡ ಉಪಯೋಗಿಸ್ಬೋದು. ಕಲರ್ ಚೇಂಜ್ ಆಗುತ್ತೆ. ಹಸಿಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಪುದೀನ ಗ್ರೀನ್ ಆಗಿರೋದ್ರಿಂದ ಪಲಾವು ಕೂಡ ಗ್ರೀನ್ ಕಲರೇ ಬರುತ್ತೆ. ಹಾಗಾಗಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಈ ಥರ ನೀರು ಹಾಕ್ತೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಬಂದು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಹಾಗೆಯೇ ಮಸಾಲ ಪೌಡ್ರುಗಳು. ನೋಡ್ತಿದ್ದೀರಲ್ಲ, ಏಲಕ್ಕಿ 2, ಹಾಗೆಯೇ ಕಲ್ಲು ಹೂವು ಒಂದು ಸ್ವಲ್ಪ, ಶಾಯಿ ಜೀರ ಒಂದು ಅರ್ಧ ಸ್ಪೂನು, ಅನಾನಸ್ ಹೂವು 3, ಚಕ್ಕೆ ಮತ್ತು ಲವಂಗ, ಮರಾಠ ಮೊಗ್ಗು 1-2, 1 ಇಂಚು ಚಕ್ಕೆ 1-2 ಲವಂಗ ಆದರೆ ಸಾಕಾಗುತ್ತೆ. ಹಾಗೆಯೇ ಅರಶಿನದ ಪುಡಿ 1/4 ಟೀ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, ಗರಂ ಮಸಾಲೆ ಅರ್ಧ ಸ್ಪೂನು. ಇದಿಷ್ಟು ನಮಗೆ ಕೆಲವೊಂದು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥದ್ದು. ಈ ಪುಡಿಗಳನ್ನೆಲ್ಲ ನಾವು ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ತರಕಾರಿಗಳು ಬಂದು ಕ್ಯಾರೆಟ್ 1 ಕಪ್ಪು, ಹಾಗೆಯೇ ಬೀನ್ಸು, ಬಟಾಣಿ, ಟೊಮೊಟೊ ಮತ್ತು ಈರುಳ್ಳಿನ ಇಲ್ಲಿ ಒಗ್ಗರಣೆಗೆ ಉಪಯೋಗಿಸ್ಕೊಳ್ತಿದ್ದೀನಿ ನಾನು. ನೀವು ಇಲ್ಲಿ ತರಕಾರಿ ಬೇರೆ ಯಾವ್ದು ಬೇಕಾದರೂ ಉಪಯೋಗಿಸ್ಕೋಬೋದು. ಯಾವುದು ಉಪಯೋಗಿಸಿಲ್ಲ ಅಂದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಕ್ಕೊಳ್ಳೋದ್ರಿಂದ ಹೆಲ್ದಿಯಾಗಿರುತ್ತೆ ತರಕಾರಿಗಳನ್ನ. ಹಾಗಾಗಿ ಇದ್ರ ಜೊತೆಗೆ ನೀವು ನವಿಲುಕೋಸು, ಕಾಲಿಫ್ಲವರು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲ ಬರೀ ಸೋಯಾ ಚಂಕ್ಸ್ನೂ ಕೂಡ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ, ಹಾಗೆಯೇ 1-2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಮತ್ತು ತುಪ್ಪ ಎರಡು ಒಂದು ಹದದಲ್ಲಿ ಕಾದ ನಂತರ ಅದಕ್ಕೆ ಏನು ಸ್ಪೈಸಸ್ನ ಇಟ್ಕೊಂಡಿದ್ದೀವಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಎಣ್ಣೆ ತುಂಬ ಕಾದ ನಂತರ ಹಾಕ್ಕೊಳ್ಬೇಡಿ. ಸ್ಪೈಸಸ್ ಎಲ್ಲ ಸೀದು ಹೋದರೆ ರುಚಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಮಗೆ ಆ ಸ್ಪೈಸಸ್ನ ಫ್ರೈ ಮಾಡುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಒಂದು ಹದದಲ್ಲಿ ಕಾದಿರಬೇಕು ಎಣ್ಣೆ ಯಾವಾಗಲೂ. ಆ ಟೈಮಲ್ಲೇ ಸ್ಪೈಸಸ್ನ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಈರುಳ್ಳಿನೂ ಕೂಡ ಹಾಕ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಅದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಮಸಾಲೆಗೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಎಣ್ಣೆ ಬಿಡೋವರೆಗೂ ನಾವಿಲ್ಲಿ ಮಸಾಲೆನ ಹುರ್ಕೊಳ್ಬೇಕಾಗುತ್ತೆ ಈರುಳ್ಳಿಯೊಟ್ಟಿಗೆ. ನೋಡ್ತಿದ್ದೀರಲ್ಲ, ಈ ಥರ ಗಟ್ಟಿಯಾಗಿದ್ದರೆ ಆದಷ್ಟು ಬೇಗ ಎಣ್ಣೆನ ಬಿಡುತ್ತೆ. ಇಲ್ಲ ಅಂತ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ನೀರು ತುಂಬ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ. ಹಾಗಾಗಿ ಆದಷ್ಟು ಕಡಿಮೆ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳಿ. ನೀರು ಹಾಕಲಿಲ್ಲ ಅಂದ್ರೂ ಹಾಗೆ ರುಬ್ಬೋದು. ಯಾಕೆ ಅಂದರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಲ್ಲೆಲ್ಲ ನೀರಿನಂಶ ಇರುತ್ತಲ್ಲ, ಹಾಗಾಗಿ ಹಾಗೆಯೇ ರುಬ್ಕೊಂಡು ಹಾಕ್ಕೊಳ್ಳಿ. ನೋಡ್ತಿದ್ರಲ್ಲ, ಈ ಥರ ನೀಟಾಗಿ ಫ್ರೈ ಮಾಡಿ ಇದಕ್ಕೆ ಒಂದೊಂದೇ ಮಸಾಲೆ ಪೌಡ್ರುಗಳನ್ನ ಸೇರಿಸ್ಕೊಳ್ಳೋಣ. ಏನೆಲ್ಲ ಇಟ್ಕೊಂಡಿದ್ವಿ: ಗರಂ ಮಸಾಲೆ ಒಂದು ಅರ್ಧ ಸ್ಪೂನು, ಧನಿಯಾ ಅರ್ಧ ಸ್ಪೂನು, ಹಾಗೆಯೇ ಅರಶಿನದ ಪುಡಿ ಕಲರಿಗೋಸ್ಕರ ಒಂದು 1/4 ಟೀ ಸ್ಪೂನು ಹಾಕ್ಕೊಂಡು ಈ ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವೇನು ಮಸಾಲೆಗಳನ್ನ ರುಬ್ಬಿದ ಪೇಸ್ಟ್ ಇತ್ತು ಅದರೊಟ್ಟಿಗೆ ಹಸಿ ವಾಸನೆ ಹೋಗೋವರೆಗೆ ಕೈ ಆಡ್ಕೋಬೇಕು. ಹಸಿ ವಾಸನೆ ಹೋದ ನಂತರ ಕ್ಯಾರೆಟು, ಬೀನ್ಸು, ಬಟಾಣಿ, ಟೊಮೊಟೊ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಟೊಮೊಟೊ ಬದಲಿಗೆ ನೀವು ನಿಂಬೆಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ನಿಂಬೆಹಣ್ಣು ಹಾಕ್ಕೊಳ್ಳೋದಾದರೆ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀವಲ್ಲ, ಆ ಟೈಮಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕಾಗುತ್ತೆ. ಟೊಮೊಟೊ ಸೇರಿಸೋದಾದರೆ ಮಾತ್ರ ಈ ಟೈಮಲ್ಲಿ ಹಾಕ್ಕೊಳ್ಬೇಕು ಟೊಮೊಟೊ ಹಣ್ಣನ್ನು. ಹಾಗೆಯೇ ಮಿಕ್ಸಿ ಜಾರ್ನ ತೊಳೆದು ಆ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಎಲ್ಲವನ್ನು 1-2 ನಿಮಿಷ ಕೈ ಆಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ತರಕಾರಿನೂ ಎಲ್ಲ ಒಂದು 20% ಎಲ್ಲ ಕುಕ್ ಆಗುತ್ತೆ ಈ ಥರ ಹಾಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ. ಇದಾದಮೇಲೆ ನಾವು ಏನು ಇಟ್ಕೊಂಡಿದ್ವಿ ಅಕ್ಕಿನ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ನೀವು ನಿಮ್ಮ ಮನೆಯಲ್ಲಿ ಯಾವ ರೈಸ್ನ ಯೂಸ್ ಮಾಡ್ತೀರಾ ಅದನ್ನು
ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಪುದೀನ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಹಾಗೆಯೇ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಪುದೀನ ಎಲೆಗಳನ್ನ ಹೀಗೆ ಮೇಲಿಂದ ಹಾಕೋದ್ರಿಂದ. ರುಬ್ಲಿಕ್ಕೂ ಹಾಕ್ಕೋಬೇಕು, ಹೀಗೆ ಮೇಲಿಂದನೂ ಕೂಡ ಹಾಕ್ಕೋಬೇಕು. ನೋಡ್ತಿದ್ದೀರಲ್ಲ, ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಈ ಥರ ಒಂದು ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ತಳ ಹಿಡಿಯೋಲ್ಲ, ಹಾಗೆಯೇ ಮಸಾಲೆ ಮಾತ್ರ ಮೇಲೆ ನಿಲ್ಲುತ್ತಲ್ಲ ಆ ಥರನೂ ಕೂಡ ಆಗಲ್ಲ. ಎಲ್ಲ ಅನ್ನಕ್ಕೂ ನೀಟಾಗಿ ಮಸಾಲೆ ಹಿಡಿಯುತ್ತೆ. ಹಾಗಾಗಿ ನಾನು ಒಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಂದರೆ ನಮಗೆ ನೀಟಾಗಿ ರೆಡಿಯಾಗಿರುತ್ತೆ. ನೋಡ್ತಿದ್ದೀರಲ್ಲ, ನೀರು ಮೇಲೆ ನಿಂತಿಲ್ಲ, ಹಾಗೆಯೇ ಎಲ್ಲವೂ ತರಕಾರಿ ಆಗ್ಬೋದು, ಅನ್ನ ಎಲ್ಲ ಹದವಾಗಿ ಬೆಂದಿದೆ. ನೋಡ್ತಿದ್ರಲ್ಲ, ಹುಡಿ ಹುಡಿಯಾಗಿ ಬಂದಿದೆ. ತಳನೂ ಕೂಡ ಹಿಡಿಯಲ್ಲ. ಒಂದು ಕುದಿ ಕುದಿಸಿ ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು, ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ರುಚಿ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು